ಮುಂದೆ ಧನುರ್ರಾಶಿಗೆ ಸಪ್ತಮದಲ್ಲಿ ಒಳ್ಳೆಯ ಗುರುಬಲ, ಇದು ರಾಶ್ಯಾಧಿಪತಿಯೇ ಸಪ್ತಮದಲ್ಲಿ ಇದ್ದಾಗ ಒಂದು ಹಂಸಯೋಗ ಆಗ್ತದೆ ತಾತ್ಕಾಲಿಕವಾಗಿ. ಭಾಳ ಒಳ್ಳೆಯ ಇದದು ಧನುರ್ರಾಶಿಯವರಿಗೆ ಒಳ್ಳೆಯ ಗುರುಬಲ. ಶನಿಯ ದೋಷವೂ ಇಲ್ಲ. ರಾಹುವಿನ ಬಾಧೆ ಇರ್ತದೆ. ತೃತೀಯದಲ್ಲಿ ರಾಹು, ಅನಾವಶ್ಯ ತಿರುಗಾಟ, ಅನಾವಶ್ಯ ಚಿಂತೆ, ಅನಾವಶ್ಯ ಖರ್ಚು ಇದೆಲ್ಲ ರಾಹುವಿನಿಂದ ಆಗ್ತಕ್ಕಂಥದ್ದು. ಹಾಗಾಗಿ ಗುರುಬಲ ಇದೆ. ಸ್ವಲ್ಪ ಖರ್ಚು ವೆಚ್ಚ, ಮಾತು ಎಷ್ಟು ಬೇಕೋ ಅಷ್ಟೇ ಮಾತಾಡಿ. ಯಾರ ಹತ್ರ ಎಷ್ಟು ಬೇಕೋ ಅಷ್ಟೇ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿರಿ. ಸುಮ್ಮನೆ ಅದು ಇದು ಅಂತ ಹೇಳಿ ಗುರುಬಲ ಇದೆ ಅಂತಂದ್ಬಿಟ್ಟು 100 ರೂಪಾಯಿ ಖರ್ಚಾಗೋ ಜಾಗದಲ್ಲಿ 500 ರೂಪಾಯಿ ಖರ್ಚು ಮಾಡಿಸ್ತಾರೆ. ರಾಹುವಿನ ದೋಷ ಉಂಟು ಅಲ್ಲಿ. ದ್ವಿತೀಯ ಪತಿಯು ತೃತೀಯ ಪತಿಯು ಅವನೇ ಆಗ್ತಾನಾಗ ಶನಿಯ ಮನೆಯಲ್ಲಿ. ಹಾಗಾಗಿ ಸ್ವಲ್ಪ ಫಿನಾನ್ಷಿಯಲಿ ಮತ್ತು ಸ್ಪೀಚಿಂದ ಸ್ವಲ್ಪ ಹುಷಾರಾಗಿರಿ, ಮಾತುಕತೆಯಲ್ಲಿ ಹುಷಾರಾಗಿರಬೇಕು.